ಕರ್ನಾಟಕದ ಏಕೀಕರಣ ಹೋರಾಟದಲ್ಲಿ ರಂಜಾನ್ ಸಾಹೇಬರು ಶಹೀದ್ ಆಗಿದ್ದರು. ಅದ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ ಡಾಕ್ಟರ್ ಸಂತೋಷ್ ಹಂಗಲ್. ಬನ್ನಿ ಇದು ಒಂದು ವರದಿ ನೋಡೋಣ. ಸಮಸ್ತ ಕನ್ನಡಿಗ ಬಾಂಧವರಿಗೆ ಕನ್ನಡ ರಾಜ್ಯೋತ್ಸವದ 66ನೇ ಶುಭಾಶಯಗಳು. ಕನ್ನಡಕ್ಕಾಗಿ ನಾವೆಲ್ಲರೂ ಇರೋಣ. ಸಿರಿಗಣ್ಣಂ ಗೆಲ್ಗೆ ಸಿರಿಗಣ್ಣಂ ಬಾಳ್ಗೆ. ಕರ್ನಾಟಕ ಏಕೀಕರಣಕ್ಕೆ ಏಕೈಕ ಹುತಾತ್ಮ ಇಡೀ ಕರ್ನಾಟಕದಲ್ಲಿ ವೀರ ರಂಜಾನ್ ಸಾಬ್. ಆತನ ಬಗ್ಗೆ ಪುಸ್ತಕ ಬರೆದಿದೆ. ಆ ಪುಸ್ತಕದ ಹೆಸರು ಏಕೀಕರಣ ಹುತಾತ್ಮ ಧೀರ ಕನ್ನಡಿಗ ರಂಜಾನ್ ಸಾಬ್ ಅಂಥೇಳಿ. ರಂಜಾನ್ ಸಾಬ್ ಅವರ ಪೂರ್ಣ ಜೀವನ, ಅವರ ಹೋರಾಟ, ಅವರ ಸಾವು ಹೇಗಾಯಿತು, ಯಾಕೆ ಆಯಿತು, ಎಲ್ಲಿ ಆಯಿತು ಅನ್ನೋಂಥದ್ದನ್ನು ಅಧಿಕೃತವಾದಂಥ ಈ ಪುಸ್ತಕದಲ್ಲಿ ನಾವು ದಾಖಲೀಕರಿಸಿದ್ದೀವಿ. ಆ ಪುಸ್ತಕವನ್ನು ಸಹ ತಮಗೆ ಸಿಗುತ್ತೆ ಬೆಂಗಳೂರಿನ ಎಲ್ಲ ಪುಸ್ತಕಾಲಯದಲ್ಲಿ ಮತ್ತು ಕರ್ನಾಟಕದಲ್ಲಿ. ಕರ್ನಾಟಕ ಏಕೀಕರಣಕ್ಕೆ ಏಕೈಕ ಹುತಾತ್ಮ ರಂಜಾನ್ ಸಾಬ್ ಅವರ ಬಗ್ಗೆ ನಾವು ಯಾಕೆ ಪುಸ್ತಕ ಮಾಡಿದ್ವಿ ಭಾಳ ಮುಖ್ಯವಾಗಿ ಅಂದರೆ, ಆತರ ಬಗ್ಗೆ ಇವತ್ತಿಗೂ ಒಂದು ಪುಸ್ತಕ ಎಕ್ಸ್ಕ್ಲೂಸಿವ್ ಆಗಿ ಬರಲಿಲ್ಲ. ಎಲ್ಲ ಮಹನೀಯರ ಬಗ್ಗೆ ಬಂದಿತ್ತು, ಆದರೆ ಹುತಾತ್ಮರ ಬಗ್ಗೆ ಪುಸ್ತಕ ಬರಲಿಲ್ಲ. ಸ್ವಲ್ಪ ಅವ್ರ ಬಗ್ಗೆ ವಿಷಯಗಳು ಕಡಿಮೆ ಇದ್ದವು, ಅದು ನಿಜಾನೇ. ಆದರೆ ಫೀಲ್ಡ್ ವರ್ಕ್ ಮಾಡಿದ ಮೇಲೆ ನಮಗೆ ಕ್ಷೇತ್ರ ಕಾರ್ಯದಲ್ಲಿ ಮಾಡಿದಾಗ ಸಂಪೂರ್ಣವಾದಂಥ ವಿಷಯ ಸಿಕ್ಕಿದೆ ರಂಜಾನ್ ಸಾಬ್ರ ಬಗ್ಗೆ. ಹೀಗಾಗಿ 127 ಪೇಜು ಪುಸ್ತಕದಾಗಿದೆ ಮತ್ತು ಸಂಪೂರ್ಣ ಛಾಯಾಚಿತ್ರಗಳು ಸಹ ಅದರಲ್ಲಿ ಲಭ್ಯವಾಗಿದ್ದಾವೆ, ನಿಮಗೆ ಕಾಣಸಿಗುತ್ತೆ. ರಂಜಾನ್ ಸಾಬ್ ಬಹಳ ಧೀರ ಹೋರಾಟಗಾರ ಮತ್ತು ಅವರು ಕುಸ್ತಿ ಪಲವನಾಗಿದ್ದರು. ಆ ಭಾಗದಲ್ಲಿ ಕುಸ್ತಿ ಆಡ್ತಾಯಿದ್ರು. ಬಳ್ಳಾರಿಯಲ್ಲಿ ಭಾಳ ಶ್ರಮಿಕ ಜೀವನ. ಪಿಂಜಾರ ಮನೆತನದಲ್ಲಿ ಗಾದೆಯನ್ನು ಹೊಲಿತಾ ಅವ್ರ ಜೀವನವನ್ನು ಸಾಗಿಸ್ಕೊಂಡು ಬರ್ತಾಯಿದ್ರು ಅವ್ರ ಮನೆತನದವರು. ಕಳೆದ ಸ್ವಲ್ಪ ದಸರಾ ಮಹೋತ್ಸವದಲ್ಲಿ ಅವ್ರ ತಂದೆ ಅವರು ಹುಸೇನ್ ಸಾಬ್ ಬಳ್ಳಾರಿಯಲ್ಲಿ ನಡೀತಕ್ಕಂಥ ಮೆರವಣಿಗೆಗಳನ್ನು ನೋಡಿ ಅವರು ಆಶ್ಚರ್ಯಚಕಿತರಾಗಿ ಈ ಏಕೀಕರಣ ಅಂದರೆ ಏನಪ್ಪ ಅನ್ನುವಂಥ ಒಂದು ವಿಚಾರವನ್ನು ಅವ್ರ ತಂದೆಯಿಂದ ಅವ್ರು ತಿಳ್ಕೊತಾರೆ. ಹೀಗಾಗಿ ಕನ್ನಡದ ಬಗ್ಗೆ ಸಾಕಷ್ಟು ಕೆಲಸವನ್ನು ಮಾಡಲಿಕ್ಕೆ ಅವರು ಉತ್ಸುಕರಾಗಿ ಕನ್ನಡದ ಬಗ್ಗೆ ತಮ್ಮ ಸಂಪೂರ್ಣ ಜೀವನವನ್ನು ಮುಡಿಪಾಗಿಟ್ಟಂಥ ರಂಜಾನ್ ಸಾಬ್ ಅವ್ರ ಬಗ್ಗೆ ನಾವೆಷ್ಟು ಸ್ಮರಿಸಿದರೂ ಕಡಿಮೆನೇ. ಹೇಗಾಯ್ತು ಸರ್ ಅವ್ರದ್ದು, ಹೇಗೆ ಅವರು ಹುತಾತ್ಮಗೊಂಡರು? ಇಲ್ಲ, ಅದು 1951ರಲ್ಲಿ ಒಂದು ಬೆಂಗಳೂರಿನಲ್ಲಿರ್ತಕ್ಕಂಥ ಕೆಂಗಲ್ ಹನುಮಂತಯ್ಯನವರು ಬಳ್ಳಾರಿಗೆ ಆಗಮಿಸ್ತಾ ಇರ್ತಾರೆ. ಅವರು ರಾಜ್ಯೋತ್ಸವ ಪ್ರಯುಕ್ತವಾಗಿ ಆ ಭಾಗವನ್ನು ಸಹ ಕರ್ನಾಟಕಕ್ಕೆ ಸೇರಿಸಬೇಕು, ಮೈಸೂರು ರಾಜ್ಯಕ್ಕೆ ಸೇರಿಸಬೇಕು ಅನ್ನುವಂಥ ಆರ್ಡರ್ ಆಗುತ್ತೆ ಸುಪ್ರೀಂ ಕೋರ್ಟ್ ಇದರಿಂದ, ಕೇಂದ್ರ ಸರ್ಕಾರದಿಂದ. ಆ ವೇಳೆಯಲ್ಲಿ ಏನು ಮಾಡ್ತಾರೆ, ಕೆಂಗಲ್ ಹನುಮಂತಯ್ಯರು ಬರ್ತಾರೆ ಅನ್ನೋದಕ್ಕೆ ಒಂದು ಪೆಂಡಾಲನ್ನು ಹಾಕಿರ್ತಾರೆ. ಆ ಪೆಂಡಾಲ್ ಏನಾದರೂ ಮಾಡಿ ಹಾಳು ಮಾಡಬೇಕು ಆ ಕಾರ್ಯಕ್ರಮವನ್ನು ಅಂಥೇಳಿ ಅಲ್ಲಿರ್ತಕ್ಕಂಥ ಅನ್ಯ ಭಾಷಿಕರು ಪ್ಲ್ಯಾನನ್ನು ಮಾಡಿರ್ತಾರೆ. ಆ ವಿಷಯ ರಂಜಾನ್ ಸಾಬ್ರಿಗೆ ತಿಳಿತದೆ. ಅವ್ರು ಹೇಳ್ತಾರೆ, ಇಲ್ಲ ರಾತ್ರಿ ನಾನೇ ಅದನ್ನು ಕಾಯ್ತೇನೆ, ಸಂಪೂರ್ಣ ನನ್ನ ಜವಾಬ್ದಾರಿ ಅಂತೇಳಿ ಆ ಪೆಂಡಾಲಲ್ಲಿ ಮಲ್ಕೋತಾರೆ ಅವರು. ಆ ಮಲ್ಕೊಂಡಾಗ ಅಲ್ಲಿರ್ತಕ್ಕಂಥ ಕೆಲ ಅನ್ಯ ಭಾಷಿಕರು ಜನ ಒಂದು 4-5ರಲ್ಲಿ ಆ್ಯಸಿಡನ್ನು ತರ್ತಾರೆ ಆ ಇದನ್ನು ಪೆಂಡಾಲನ್ನು ಸುಡಲಿಕ್ಕೆ. ಆವಾಗ ಏನು ವಿಚಾರ ಮಾಡ್ತಾರೆ, ಆವಾಗ ಕಾಲು ಸಪ್ಪಳಿಂದ ಅವ್ರಿಗೆ ಗೊತ್ತಾಗುತ್ತೆ ಯಾರೋ ಬರ್ತಾ ಇದ್ದಾರಂತೆ. ಅವ್ರು ಎದ್ದು ನಿಲ್ತಾರೆ, ಹುಲಿ ಇದ್ದಂಗೆ, ಅವ್ರು ಒಂಥರ ಹುಲಿ ಚಿರತೆ ಇದ್ದಂಗೆ ಅಷ್ಟು ಶಕ್ತಿ ಮತ್ತು ಅಷ್ಟು ವೀರಾವೇಶದಿಂದ ಕನ್ನಡದ ಬಗ್ಗೆ ತಮ್ಮ ಸಂಪೂರ್ಣ ಜೀವನವನ್ನು ಮುಡಿಪಾಗಿಟ್ಟಂಥ ರಂಜಾನ್ ಸಾಬ್ ಆ ರಾತ್ರಿ ವೇಳೆಯಲ್ಲಿ ಅವ್ರು ಕಾಲು ಸಪ್ಪಳಿಂದ ಹೇಳ್ತಾರೆ. ಎದ್ದು ತಕ್ಷಣ ಅವ್ರೇನು ಮಾಡ್ತಾರೆ, ಇನ್ನು ನಮ್ಮನ್ನು ಜೀವಂತ ಬಿಡಲ್ಲ ರಂಜಾನ್ ಅಂಥೇಳಿ ಅವ್ರಿಗೆ ಆ್ಯಸಿಡ್ ಉಗ್ಬಿಡ್ತಾರೆ. ಸುಮಾರು 68% ಸಂಪೂರ್ಣ ಮೈಯನ್ನು ಸುಟ್ಕೊಂಡು
ಅವರಲ್ಲಿ 6 ಜನರಲ್ಲಿ 2 ಹಿಡಿತಾರೆ ಅವರು. ಹಿಡಿದು ಇವತ್ತಿಗೂ ಸಹ ಆ ಸರ್ಕಲ್ ಇದೆ, ರಾಯಲ್ ಸರ್ಕಲ್ ಅಂತೇಳಿ, ಚೆನ್ನಪ್ಪ ಗಡಿಗೆ ಸರ್ಕಲ್ ಅಂತಾರೆ ಬಳ್ಳಾರಿಯಲ್ಲಿ. ಆ ಸರ್ಕಲಲ್ಲಿ ಅವ್ರನ್ನ ಹಿಡಿತಾರೆ, ಕಾಲು ಹಿಡಿದಾಗ ಅವರ ದುರಾದೃಷ್ಟಕ್ಕೆ ಇನ್ನೊಬ್ಬ ಅವ್ರ ಸ್ನೇಹಿತ ಏನು ಮಾಡ್ತಾರೆ, ಅನ್ಯ ಭಾಷೆ ಸಹಿತ ಅವರು ಒಂದು ದೊಡ್ಡ ಕಲ್ಲು ಚಪ್ಪಲಿ ತೊಗೊಂಡು ಅವರು ಕಾಲ ಮೇಲೆ ಹಾಕಿಬಿಡ್ತಾನೆ, ರಂಜಾನ್ ಸಾಹೇಬ್ರ ಕಾಲ ಮೇಲೆ. ಹೀಗಾಗಿ ಅವ್ರನ್ನ ಬಿಡ್ತಾರೆ. ಆದರೆ ಘೋಷ ಅಂತ ಒಂದು ಆಸ್ಪತ್ರೆ ಇತ್ತು, ರಾತ್ರಿ 2:30ಗೆ ಅವ್ರನ್ನ ಅಡ್ಮಿಟ್ ಮಾಡ್ತಾರೆ. ಸಂಪೂರ್ಣ ರಕ್ತ ಹೋಗಿರ್ತದೆ. ಸರಿಯಾದಂಥ ವೈದ್ಯರು ಆ ವೇಳೆಯಲ್ಲಿ ಮಧ್ಯರಾತ್ರಿಯಿಂದ ಸಂಪರ್ಕ ಆಗೋದಿಲ್ಲ. ಬೆಳಗಿನ ಜಾವ ವೈದ್ಯರು ನೋಡಿದ ತಕ್ಷಣ ಅವರಷ್ಟೊತ್ತಿಗೆ ಅವ್ರ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ. ಮುಂಚೆನೂ ಸಹ ದಿವಂಗತ ಕೋ ಚನ್ನಬಸಪ್ಪ ಅವರು ಇರ್ಬೋದು, ಬರಗು ರಾಮಚಂದ್ರಪ್ಪ ಇರ್ಬೋದು, ಇನ್ನಿತರ ಹಿರಿಯರು ಸಹ ಅವ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಕೆಲವು ಪುಸ್ತಕಗಳಲ್ಲಿ. ಆದರೆ ಅವ್ರಿಗಾಗಿ ಸಪ್ರೇಟಾಗಿ ಒಂದು ಪುಸ್ತಕ ಬಂದಿರಲಿಲ್ಲ. ಆ ಪುಸ್ತಕ ಮಾಡ್ತಕ್ಕಂಥ ಸೌಭಾಗ್ಯ ಆ ತಾಯಿ ಭುವನೇಶ್ವರಿ ನನಗೆ ಒದಗಿಸಿದ್ದಾಳೆ. ನಾನು ಆ ಪುಸ್ತಕವನ್ನು ತಮ್ಮ ಮುಂದೆ ಇವತ್ತಿಗೆ